ಕನ್ಸಿಸ್ಟೆನ್ಸಿನ ಅಥವಾ ಇಂಟೆನ್ಸಿಟಿನ. ವೆಲ್ಕಮ್ ಬ್ಯಾಕ್ ಟು ಡೇ 4 ಆಫ್ ಕಮ್ ಬ್ಯಾಕ್ ಸೀರೀಸ್. ಕಮ್ ಬ್ಯಾಕ್ ಮಾಡಬೇಕಾದ್ರೆ ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಮಸಲ್ ರೆಸಿಸ್ಟೆನ್ಸ್ ಇಲ್ಲದೆ ಮುಂಚೆ ಇದ್ದಿದ್ದ ಸ್ಟ್ರೆಂತ್ ಮಸಲ್ಸ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ನೀವು ಒಂದೇ ಸರಿ ವೆಯ್ಟ್ ಹೊಡಿತೀರಾ ಅಂದರೆ ಅದೇ ಇಂಟೆನ್ಸಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೀವಿಲ್ಲ ನನಗಾಗುತ್ತೆ ಮುಂಚೆ ಥರ ನಾನು ವೆಯ್ಟ್ ಲಿಫ್ಟ್ ಮಾಡ್ತೀನಿ ಅಂತ ಟ್ರೈನ್ ಮಾಡೋಕ್ಕೆ ಹೋದರೆ ಇಂಜುರಿ ಚಾನ್ಸಸ್ ಗ್ಯಾರಂಟಿ, ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಮಸಲ್ ಗ್ರೂಪ್ ನೀವು ಟ್ರೈನ್ ಮಾಡಿದ್ರು. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಇಂಟೆನ್ಸಿಟಿ ವರ್ಕ್ ಆಗಲ್ಲ. ಕನ್ಸಿಸ್ಟೆನ್ಸಿ ಯಾಕೆ ಇಂಪಾರ್ಟೆಂಟ್ ಅಂದರೆ ರೀಸ್ಟಾರ್ಟ್ ಪ್ರಾಪರ್ ವಾರ್ಮಪ್ಸ್ ಜೊತೆಗೆ ಆ್ಯಂಡ್ ಮಾಡ್ರೇಟ್ ವೆಯ್ಟ್ ಅಥವಾ ಲೋ ವೆಯ್ಟಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಗ್ರ್ಯಾಜುಲಿ ನಿಮ್ಮ ಸ್ಟ್ರೆಂತ್ ರೀಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮಸಲ್ ಮೆಮೊರಿಯಿಂದ ಮಸಲ್ ಸ್ಟ್ರೆಂತ್ ರೀಅಡಾಪ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಟೈಮ್ ಕೊಟ್ಟು ನೀವು 3rd ವೀಕ್ ಅಥವಾ 4th ವೀಕಿಂದ ಸ್ವಲ್ಪ ಇಂಟೆನ್ಸಿಟಿ ಆ್ಯಡ್ ಮಾಡ್ಬೋದು ಆ್ಯಂಡ್ ನಿಮ್ಮ PR ಕೂಡ ಪುಷ್ ಮಾಡ್ಬೋದು. ಈಗ ಮಾಡೋದ್ರಿಂದ ಇಂಜುರಿ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಹಾಗೆ ನಿಮ್ಮ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೂಡ ಬೆಟರ್ ಆಗ್ತಾ ಇರುತ್ತೆ. ಸೊ ನೀವೇನಾದರೂ ರೀಸ್ಟಾರ್ಟ್ ಮಾಡ್ತಿದ್ರೆ ರೀಸ್ಟಾರ್ಟ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ.